ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವ ತ್ರೈಂಬಕೇಶ್ವರ. ಅಲ್ಲಿ ದೇವಾಲಯದ ದಿನನಿತ್ಯದ ಅಗತ್ಯಗಳಿಗೆ ಬಳಸೋ ನೀರನ್ನ ಆವರಣದಲ್ಲೇ ಇರೋ ಬಾವಿಯಿಂದ ತರಲಾಗ್ತಾ ಇತ್ತು. ಪ್ರತಿ ಮಳೆಗಾಲದಲ್ಲೂ ಕೂಡ ಆ ಬಾವಿಯನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳು ಕ್ಲೀನ್ ಮಾಡ್ತಾ ಇದ್ರು. ಈ ಬಾರಿ ಕೂಡ ಮಳೆಗಾಲ ಬಂದಿರೋದ್ರಿಂದ ಅದನ್ನ ಕ್ಲೀನ್ ಮಾಡಿ ಅದರಲ್ಲಿರುವ ಸಿಲ್ಟ್ನ ಹೊರತೆಗೆಯೋ ಕೆಲಸ ಆಗ್ತಿತ್ತು. ಆದ್ರೆ ಈ ಬಾರಿ ಅಲ್ಲಿ ಕ್ಲೀನಿಂಗ್ ಪ್ರೋಸೆಸ್ ಸ್ವಲ್ಪ ಡೀಪ್ ಆಗಿ ಹೋಯ್ತು. ಹೀಗಾಗಿನೇ ಆ ಬಾವಿಯೊಳಗಿನ ರಹಸ್ಯ ಹೊರಬಿದ್ದಿರೋದು. ಅದನ್ನ ಕಂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದು, ಇದು ತ್ರೈಂಬಕೇಶ್ವರನ ಪವಾಡ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ನಡೆದಿರೋದಾದ್ರೂ ಏನು? ಆ ಬಾವಿಯೊಳಗಿನ ರಹಸ್ಯ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ಮಣ್ಣಲ್ಲಿ ಎಲ್ಲಿ ನೋಡಿದ್ರಲ್ಲಿ ಇತಿಹಾಸದ ಕುರುಹುಗಳು ಕಾಣಿಸ್ಕೊಳ್ಳತ್ವೆ. ಈ ನೆಲವನ್ನ ಎಲ್ಲೇ ಬಗೆದ್ರೂ ಅಲ್ಲೊಂದು ಮಾಹಿತಿ ಸಿಗುತ್ತೆ. ಈಗ ಅದೇ ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ತ್ರೈಂಬಕೇಶ್ವರದಲ್ಲೂ ಕೂಡ ಆಗ್ತಾ ಇದೆ. ದೇಶದಲ್ಲಿರುವ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದಾಗಿರುವ ದಕ್ಷಿಣದ ಗಂಗೆ ಗೋದಾವರಿಗೆ ಜನ್ಮ ಕೊಟ್ಟಿರುವ ತ್ರೈಂಬಕೇಶ್ವರದಲ್ಲಿ ವಿಚಿತ್ರ ಘಟನೆಯೊಂದು ಸಂಭವಿಸಿದೆ. ಅದು ಜನರನ್ನ ಮೂಕ ವಿಸ್ಮಿತಗೊಳಿಸ್ತಾ ಇದೆ. ಆರ್ಕಿಯಾಲಜಿ ಅಧಿಕಾರಿಗಳಿಗೆ ಬೆರಗು ಮೂಡಿಸ್ತಾ ಇದೆ. ಯಾಕಂದ್ರೆ ಇಷ್ಟು ದಿನಗಳಿಂದ ಕಾಣದ ಶಿವಲಿಂಗವೊಂದು ಪತ್ತೆಯಾಗಿದೆ. ಅದು ಕೂಡ ದೇವಾಲಯದಲ್ಲಿ ದೇವರ ಪೂಜೆ ಹಾಗೂ ಅಭಿಷೇಕದ ಕೆಲಸಗಳಿಗೆ ಬಳಕೆ ಆಗ್ತಾ ಇರುವ ಬಾವಿಯ ನೀರಿನ ಒಳಗೆ. ಈ ಹಿಂದೆ ಸಾಕಷ್ಟು ಬಾರಿ ಆ ಬಾವಿಯನ್ನ ಕ್ಲೀನ್ ಮಾಡಿದ್ದಾಗ್ಲೂ ಕೂಡ ಈ ಶಿವಲಿಂಗ ಗೋಚರಿಸಿರ್ಲಿಲ್ಲ. ಆದ್ರೆ ಈಗ ಅದು ಕಾಣಿಸ್ತಾ ಇದ್ದು, ಅದರ ಹಿಂದಿನ ಕಥೆಯನ್ನ ಹುಡುಕೋದ್ರಲ್ಲೇ ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅದರಲ್ಲೂ ಶತಮಾನಗಳ ಹಿಂದಿನಿಂದಲೂ ಇರುವ ಈ ಬಾವಿಯಲ್ಲಿ ತ್ರೈಂಬಕೇಶ್ವರನನ್ನೇ ಹೋಲುವಂತಹ ಶಿವಲಿಂಗ ಪತ್ತೆಯಾಗಿರೋದು ಹೇಗೆ ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ. ಸದ್ಯಕ್ಕೆ ಈ ಬಗ್ಗೆ ಆರ್ಕಿಯಾಲಜಿ ಇಲಾಖೆ ತಲೆ ಕೆಡಿಸ್ಕೊಂಡಿದ್ದು, ಭಕ್ತರು ಮಾತ್ರ ಇದು ತ್ರೈಂಬಕೇಶ್ವರನ ಪವಾಡವೇ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಬಾವಿಯ ಒಳಗಿನ ರಹಸ್ಯದ ಕಥೆನ ಹುಡುಕ್ತಾ ಹೋದ್ರೆ ನಾವು ಪೇಶ್ವೆಗಳ ಕಾಲಕ್ಕೆ ಬಂದು ನಿಲ್ತೀವಿ ಅನ್ನೋದು ಇತಿಹಾಸ ತಜ್ಞರ ಅಭಿಮತ. ಹಾಗ್ ನೋಡಿದ್ರೆ ಈ ದೇವಾಲಯವನ್ನ 17ನೇ ಶತಮಾನದಲ್ಲಿ ಔರಂಗಜೇಬ ಕೆಡವಿ ಹಾಕ್ಬಿಟ್ಟಿದ್ದಂತೆ. ಆ ಬಳಿಕ ಮೊಘಲರನ್ನ ಸೋಲಿಸಿದ್ದ ಪೇಶ್ವೆಗಳು ಈ ಭಾಗದ ಆಳ್ವಿಕೆಯನ್ನ ಕೈಗೆತ್ಕೊಳ್ತಾರೆ. ಮೊದಲನೇ ಬಾಜಿರಾವ್ನ ಕಾಲದಲ್ಲಿ ಮೊಘಲರ ಬಲ ಕುಂದತ್ತೆ. ಆ ಬಳಿಕ ದೇಶದಲ್ಲಿನ ಸಾಕಷ್ಟು ದೇವಾಲಯಗಳ ಪುನರುಜ್ಜೀವನ ನಡೆಸಲಾಗಿತ್ತು. ಹಾಗೆ ಜೀರ್ಣೋದ್ಧಾರಗೊಂಡಂತಹ ದೇವಾಲಯಗಳ ಪಟ್ಟಿಯಲ್ಲಿ ಈ ತ್ರೈಂಬಕೇಶ್ವರ ಕೂಡ ಇದೆ. ಅವತ್ತಿಗೆ ಈ ದೇವಾಲಯವನ್ನ ಸಂಪೂರ್ಣವಾಗಿ ಹೊಸದಾಗಿ ನಿರ್ಮಿಸಲಾಗಿತ್ತು. 1755ರಲ್ಲಿ ಬಾಲಾಜಿ ಬಾಜಿರಾವ್ನ ಕಾಲದಲ್ಲಿ ಈ ದೇವಾಲಯದ ಮರುನಿರ್ಮಾಣ ಕಾರ್ಯ ಆರಂಭ ಆಗಿತ್ತು. ಆ ಬಳಿಕ 5 ದಶಕಗಳ ಸತತ ಪರಿಶ್ರಮದ ನಂತರ ಸಂಪೂರ್ಣಗೊಳಿಸಲಾಯಿತು. ಹೀಗಾಗಿ ಈಗ ನಾವು ತ್ರೈಂಬಕೇಶ್ವರದಲ್ಲಿ ನೋಡುವ ದೇವಾಲಯಕ್ಕೆ 250 ವರ್ಷಗಳಷ್ಟು ಇತಿಹಾಸ ಇದೆ ಅನ್ನೋದು ಗೊತ್ತಾಗತ್ತೆ. ಸೊ ಇದೇ ಆಧಾರದಲ್ಲಿ ನೋಡೋದಾದ್ರೆ, ಸಾಮಾನ್ಯವಾಗಿ ಅವತ್ತಿಗೆ ದೇವಾಲಯದ ನಾಶದ ಮುನ್ಸೂಚನೆ ಸಿಕ್ಕಿದ ನಂತರ ಅಲ್ಲಿದ್ದ ಜನ ತಮ್ಮ ಇಷ್ಟ ದೈವದ ವಿಗ್ರಹಗಳನ್ನ ನೀರಿನಲ್ಲಿ ಮುಳುಗಿಸಿಡುವ ಪದ್ಧತಿ ಇತ್ತು. ಒಂದು ವೇಳೆ ಇಲ್ಲೂ ಕೂಡ ಅದೇ ಮಾರ್ಗವನ್ನ ಅವತ್ತಿನ ಜನ ಅನುಸರಿಸಿದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ 1690ರಲ್ಲಿ ಔರಂಗಜೇಬನ ಕಾಲದಲ್ಲಿ ಈ ತ್ರೈಂಬಕೇಶ್ವರ ದೇವಾಲಯವನ್ನ ಸಂಪೂರ್ಣವಾಗಿ ಕೆಡವಲಾಗಿತ್ತಂತೆ. ಆ ಸಂದರ್ಭದಲ್ಲಿ ಯಾರಾದ್ರೂ ಅಲ್ಲಿನ ಶಿವಲಿಂಗವನ್ನ ಈ ಬಾವಿಯಲ್ಲಿ ಬಚ್ಚಿಟ್ಟಿರೋ ಸಾಧ್ಯತೆಗಳಿವೆ ಅಂತ ಹೇಳಲಾಗತ್ತೆ. ಹಾಗೇನೆ ಶಿವಲಿಂಗದ ಮೇಲೆ ವರ್ಷಗಳಿಂದ ಮಣ್ಣು ಕೂತಿದ್ದ ಪರಿಣಾಮ ಇಷ್ಟು ವರ್ಷಗಳ ಕಾಲ ಅದು ಗೋಚರಿಸಿರಲಿಲ್ಲ. ಬಟ್ ಇತ್ತೀಚೆಗೆ ಪ್ರತಿ ವರ್ಷವೂ ಕೂಡ ಆ ಬಾವಿಯನ್ನ ಕ್ಲೀನ್ ಮಾಡ್ತಾ ಇರೋದ್ರಿಂದ ಈಗ ಶಿವಲಿಂಗ ಕಂಡಿದೆ ಅಂತ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು ಈ ಶಿವಲಿಂಗ ಸಿಕ್ಕಿರೋ ಬಾವಿಯನ್ನ ಅಮೃತ ಕುಂಡ ಅಥವಾ ಅಮೃತ ವರ್ಷಿಣಿ ಅಂತ ಕರೆಯಲಾಗುತ್ತೆ. ಈ ಬಾವಿ ಶತಮಾನಗಳ ಹಿಂದಿನಿಂದಲೂ ಇತ್ತು. ಅದು ಸರಿಸುಮಾರು 65 ಅಡಿಗಳಿಗೂ ಹೆಚ್ಚು ಆಳವಾಗಿತ್ತು. ಆದ್ರೆ ಪೇಶ್ವೆಗಳ ಕಾಲದಲ್ಲಿ ಈ ಬಾವಿನ ಇನ್ನಷ್ಟು ಅಭಿವೃದ್ಧಿ ಪಡಿಸಲಾಯಿತು. ಹಾಗೂ ದೇವಾಲಯದ ಇನ್ನಿತರ ಕಾರ್ಯಗಳಿಗೆ ಅಂತಲೇ ಕುಸವರ್ತ ಕುಂಡ ಅನ್ನೋ ಮತ್ತೊಂದು ದೊಡ್ಡದಾದ ಕಲ್ಯಾಣಿನ ನಿರ್ಮಿಸಲಾಗಿದೆ. ಈ ಕಲ್ಯಾಣಿ ಗೋದಾವರಿ ನದಿಯ ಮೂಲ ಸ್ಥಳ ಅಂತ ಗುರುತಿಸಿಕೊಳ್ಳುತ್ತೆ. ಹೀಗಾಗಿನೇ ಈ ಜಾಗ ಹಾಗೂ ಶಿವಲಿಂಗಕ್ಕೆ ಹೆಚ್ಚಿನ ಮಹತ್ವ ಬರ್ತಾ ಇರೋದು. ಹಾಗೂ ಈ ಶಿವಲಿಂಗದ ನಿಜ ಆಯಸ್ಸನ್ನ ತಿಳಿಸೋ ನಿಟ್ಟಿನಲ್ಲಿ ಇನ್ನಷ್ಟು ಪರೀಕ್ಷೆಗಳು ಆಗ್ಬೇಕಿದ್ದು, ಅದನ್ನ ಮುಂದಿನ ದಿನಗಳಲ್ಲಿ ಮಾಡೋದಾಗಿ ಪುರಾತತ್ವ ಇಲಾಖೆ ಹೇಳ್ತಾ ಇದೆ. ಇನ್ನು ಈ ತ್ರೈಂಬಕೇಶ್ವರ ಇದೆಯಲ್ಲ, ಇದು ಬಸಾಲ್ಟ್ ಕಲ್ಲಿನ ಮೇಲೆ ನಿರ್ಮಾಣ ಆಗಿರುವಂತಹ ಜಾಗ. ಇಲ್ಲಿ ಸುಮಾರು 66 ಮಿಲಿಯನ್ ವರ್ಷಗಳ ಹಿಂದೆ ಜ್ವಾಲಾಮುಖಿ ಸ್ಫೋಟಗೊಂಡ ಕಾರಣದಿಂದ ಈ ಬಸಾಲ್ಟ್ ಕಲ್ಲುಗಳು ನಿರ್ಮಾಣ ಆಗಿವೆ. ಈ ಬಸಾಲ್ಟ್ ಕಲ್ಲುಗಳನ್ನು ಬಳಸ್ಕೊಂಡೇನೆ ದೇವಾಲಯದ ನಿರ್ಮಾಣ ಕೂಡ ಆಗಿದೆ. ಹಾಗೇನೆ ಆ ಬಾವಿಯನ್ನ ಕೂಡ ಆ ಕಲ್ಲುಗಳನ್ನು ಕೊರೆದೇ ನಿರ್ಮಿಸಲಾಗಿದೆ. ಹೀಗಾಗಿ ಆ ಬಾವಿಗೆ 100 ವರ್ಷಗಳಷ್ಟು ವಯಸ್ಸಾದ್ರೂ ಅದು ಇವತ್ತಿಗೂ ಕೂಡ ತನ್ನ ಮಹತ್ವವನ್ನ ಉಳಿಸ್ಕೊಂಡಿದೆ.
ಸೊ ಈ ಜಾಗ ಐತಿಹಾಸಿಕವಾಗೂ ಕೂಡ ತುಂಬಾನೇ ಮಹತ್ವನ ಪಡ್ಕೊಂಡಿರೋದು ಇಲ್ಲಿ ಗೊತ್ತಾಗತ್ತೆ. ಇನ್ನು ಧಾರ್ಮಿಕವಾಗಿ ತ್ರೈಂಬಕೇಶ್ವರನ ಕಥೆ ಬೇರೆಯದ್ದೇ ದಿಕ್ಕಲ್ಲಿ ಸಾಗತ್ತೆ. ಅಲ್ಲಿ ಪುರಾಣದ ಕಥೆಗಳು ಕೇಳಿ ಬರುತ್ತವೆ. ಈ ತ್ರೈಂಬಕೇಶ್ವರ ದೇವಾಲಯ ಭಾರತದ ಅತ್ಯಂತ ಪವಿತ್ರ ಶಿವಕ್ಷೇತ್ರಗಳಲ್ಲಿ ಒಂದಾಗಿದ್ದು ಇದು ಮಹಾರಾಷ್ಟ್ರದ ತ್ರೈಂಬಕ ಪಟ್ಟಣದಲ್ಲಿದೆ. ಈ ಪ್ರದೇಶ ನಾಸಿಕ್ ನಗರದಿಂದ ಸುಮಾರು 28 ಕಿಲೋಮೀಟರ್ ದೂರದಲ್ಲಿದ್ದು ಬ್ರಹ್ಮಗಿರಿ ಬೆಟ್ಟದ ತಪ್ಪಲಲ್ಲಿ ಈ ದೇವಾಲಯವನ್ನ ನಿರ್ಮಿಸಲಾಗಿದೆ. ಇನ್ನು ತ್ರಯಂಬಕ ಅಂತಂದ್ರೆ 3 ಕಣ್ಣುಗಳನ್ನ ಉಳ್ಳವನು ಅಂತ ಅರ್ಥ. ಹೀಗಾಗಿನೇ ಇಲ್ಲಿ ಒಂದು ಶಿವಲಿಂಗ ಇಲ್ಲ, ಬದಲಾಗಿ 3 ಚಿಕ್ಕ ಚಿಕ್ಕ ಶಿವಲಿಂಗಗಳನ್ನ ಇಡಲಾಗಿದೆ. ಅದರಲ್ಲಿ ಒಂದು ಬ್ರಹ್ಮ, ಮತ್ತೊಂದು ವಿಷ್ಣು ಹಾಗೂ ಮಗದೊಂದು ಶಿವ ಅಂತ ಗುರುತಿಸಲಾಗತ್ತೆ. ಇನ್ನು ಈ ಕ್ಷೇತ್ರದಲ್ಲಿ ಸ್ಥಳ ಪುರಾಣ ಕೂಡ ಕೇಳಿಬರುತ್ತೆ. ಆ ಸ್ಥಳ ಪುರಾಣದ ಪ್ರಕಾರ ಗೌತಮ ಮಹರ್ಷಿ ಮತ್ತು ಅವರ ಪತ್ನಿ ಅಹಲ್ಯೆ ಇದೇ ಸ್ಥಳದಲ್ಲಿ ಬದುಕಿದ್ರು ಅಂತ ಹೇಳಲಾಗತ್ತೆ. ಹೀಗಿರುವಾಗಲೇ ಗೌತಮರಿಗೆ ಗೋಹತ್ಯೆಯ ದೋಷ ಬಂತಂತೆ. ಹೀಗಾಗಿ ಅವರು ಅದರ ಪ್ರಾಯಶ್ಚಿತ್ತಕ್ಕಾಗಿ ಶಿವನನ್ನ ಆರಾಧಿಸಿದ್ರು. ಅವರ ಭಕ್ತಿಗೆ ಮೆಚ್ಚಿದ ಶಿವ ಗಂಗೆಯನ್ನೇ ಇಲ್ಲಿಗೆ ಕರೆತಂದ. ಇಲ್ಲಿಂದ ಹರಿದ ಗಂಗೆ ಗೋದಾವರಿಯಾದ್ಲು. ಆ ಬಳಿಕ ಗೌತಮ ಮಹರ್ಷಿಗಳ ಬೇಡಿಕೆಯಂತೆ ಶಿವ ಇಲ್ಲೇ ಜ್ಯೋತಿರ್ಲಿಂಗ ಸ್ವರೂಪಿಯಾಗಿ ನೆಲೆಸಿದ್ದಾನೆ ಅಂತ ಹೇಳಲಾಗತ್ತೆ. ಹೀಗಾಗಿನೇ ಇಲ್ಲಿಗೆ ಭೇಟಿ ಕೊಟ್ರೆ ಕಾಳಸರ್ಪದೋಷ ನಿವಾರಣೆ ಜೊತೆಗೆ ಪಿತೃದೋಷ ನಿವಾರಣೆ ಕೂಡ ಆಗತ್ತೆ ಅನ್ನೋ ನಂಬಿಕೆ ಇದೆ. ದಕ್ಷಿಣದ ಗಂಗೆ ಗೋದಾವರಿಯ ಉಗಮ ಕೂಡ ಇಲ್ಲೇ ಆಗಿರೋದ್ರಿಂದ ಸಾಕಷ್ಟು ಧಾರ್ಮಿಕ ಮಹತ್ವವನ್ನ ಈ ಕ್ಷೇತ್ರ ಪಡೆದುಕೊಂಡಿದೆ. ಇನ್ನು ಈ ದೇವಾಲಯಕ್ಕೆ ಪಾಂಡವರು ಭೇಟಿ ಕೊಟ್ಟಿದ್ರು ಅನ್ನೋ ನಂಬಿಕೆ ಕೂಡ ಇದೆ. ಹಾಗೇನೆ ಅವರು ಅವತ್ತು ಸಾಕಷ್ಟು ವಜ್ರ ವೈಢೂರ್ಯಗಳನ್ನ ಕೊಟ್ಟಿದ್ರು. ಅದರ ಜೊತೆಗೆ ತಲತಲಾಂತರಗಳಿಂದ ತ್ರೈಂಬಕೇಶ್ವರನಿಗೆ ಸಾಕಷ್ಟು ದೇಣಿಗೆಗಳು ಬಂದಿದ್ವು. ಅದರಲ್ಲೂ ನಸಾಕ್ ಡೈಮಂಡ್ ಅನ್ನೋ ವಿಶೇಷವಾದ ವಜ್ರ ಅಲ್ಲಿತ್ತು. ಅದನ್ನ ಪ್ರತಿ ಬಾರಿ ಪೂಜೆ ಸಮಯದಲ್ಲಿ ದೇವರ ಮುಂದಿಡಲಾಗ್ತಿತ್ತು. ಆದರೆ ಈ ವಜ್ರದ ಮೇಲೆ ಬ್ರಿಟಿಷರ ಕಣ್ಣು ಬಿತ್ತು. ಹೇಗೆ ಕೊಹಿನೂರ್ ವಜ್ರವನ್ನ ಬ್ರಿಟನ್ಗೆ ಸಾಗಿಸಲಾಯಿತೋ ಅದೇ ರೀತಿ ಈ ನಸಾಕ್ ಡೈಮಂಡ್ನ ಕೂಡ ಬ್ರಿಟಿಷರು ಹೊತ್ತೊಯ್ದ್ರು ಅಂತ ಹೇಳಲಾಗುತ್ತೆ. ಆದರೆ ಬ್ರಿಟಿಷರು ಮಾತ್ರ ಇದಕ್ಕೊಂದು ಕಥೆ ಕಟ್ತಾರೆ. 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರು ಸೋಲನ್ನ ಅನುಭವಿಸಿದ ನಂತರ ಪೇಶ್ವೆ 2ನೇ ಬಾಜಿರಾವ್ ಸ್ವತಃ ಈ ಡೈಮಂಡ್ನ ಬ್ರಿಟಿಷರಿಗೆ ಒಪ್ಪಿಸಿದಂತೆ. ಆ ಬಳಿಕ ಅದನ್ನ ಕರ್ನಲ್ ಜೆ ಬ್ರಿಕ್ಸ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ರು. ಅಲ್ಲಿಂದ ಅದು ಇಂಗ್ಲೆಂಡ್ಗೆ ಹೋಯ್ತು ಅಂತ ಹೇಳ್ತಾರೆ. ಕೊಹಿನೂರು ವಿಷಯದಲ್ಲೂ ಕೂಡ ಬ್ರಿಟಿಷರು ಹೇಳಿದ್ದು ಇದೇ ರೀತಿಯ ಕಥೆನ. ಇನ್ನು ಈ ಡೈಮಂಡ್ ಮೂಲತಃ ಭಾರತದ್ದು. ಗೋಲ್ಕೊಂಡಾದ ಕೊಲ್ಲೂರ್ನಲ್ಲಿ ಇದರ ಮೈನಿಂಗ್ ಆಗಿತ್ತಂತೆ. ಅದು ಮೊದಲಿಗೆ 89 ಕ್ಯಾರೆಟ್ ಇದ್ದು ಆ ಬಳಿಕ ಅದನ್ನ 43.38 ಕ್ಯಾರೆಟ್ಗೆ ಇಳಿಸಲಾಯಿತು ಅನ್ನೋ ಮಾಹಿತಿ ಲಭ್ಯ ಆಗುತ್ತೆ. ಇದು ಆ ವಜ್ರದ ಬಗ್ಗೆ ನಂಬಿಕೆ ಹಾಗೂ ಇತಿಹಾಸಗಳು ಹೇಳ್ತಾ ಇರೋ ಕಥೆ. ಹೀಗೆ ತ್ರೈಂಬಕೇಶ್ವರ ದೇವಾಲಯ ಇಲ್ಲಿವರೆಗೂ ಧಾರ್ಮಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಸಾಕಷ್ಟು ಮಹತ್ವವನ್ನ ಹೊಂದಿತ್ತು. ಈಗ ಅಮೃತ್ ಕುಂಡದಲ್ಲಿ ಸಿಕ್ಕಿರೋ ಶಿವಲಿಂಗ ಇಲ್ಲಿನ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸಿದೆ. ಅಷ್ಟೇ ಅಲ್ಲದೆ ಆ ಶಿವಲಿಂಗದ ಪರೀಕ್ಷೆಗಳು ನಡೆದು ಅದೇನಾದ್ರೂ ತುಂಬಾ ಹಳೆಯ ಶಿವಲಿಂಗ ಅನ್ನೋದು ಗೊತ್ತಾದ್ರೆ ಆಗ ತ್ರೈಂಬಕೇಶ್ವರದ ಮಹತ್ವ ಇನ್ನಷ್ಟು ಹೆಚ್ಚಾಗೋದ್ರಲ್ಲಿ ಯಾವ ಅನುಮಾನಗಳೂ ಇಲ್ಲ. ಹೀಗಾಗಿನೇ ಪುರಾತತ್ವ ಇಲಾಖೆ ಕೂಡ ಆ ಶಿವಲಿಂಗವನ್ನ ಪರೀಕ್ಷೆ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನ ಹಾಕಿಕೊಂಡಿದೆ. ಸೊ ಈ ಪರೀಕ್ಷೆಗಳು ತ್ರೈಂಬಕೇಶ್ವರದ ಇತಿಹಾಸವನ್ನ ಎಲ್ಲಿಗೆ ತಂದು ನಿಲ್ಲಿಸುತ್ತವೋ ಕಾದು ನೋಡಬೇಕು. ಇದು ಗೆಳೆಯರೆ ತ್ರೈಂಬಕೇಶ್ವರ ಮಂದಿರದ ಆವರಣದ ಒಳಗಿನ ಅಮೃತ್ ಕುಂಡದಲ್ಲಿ ಶಿವಲಿಂಗವೊಂದು ಪತ್ತೆಯಾಗಿರುವ ಬಗ್ಗೆ ಹಾಗೂ ತ್ರೈಂಬಕೇಶ್ವರ ಮಂದಿರದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.